ನಮಾಮಿ ಶಂಕರ ಸದಾಶಿವಸಮಾರಂಭಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಂ ವಂದೇ ಗುರು ಪರಂಪರಾಂ ಶ್ರುತಿ ಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ನಾಡಿನ ಸಮಸ್ತ ವೀಕ್ಷಕ ಬಂಧುಗಳ ಪಾದಾರವಿಂದಗಳಿಗೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳು. ಪಿಶಾಚ ಯೋಗ ಅನ್ನತಕ್ಕಂಥದ್ರ ಬಗ್ಗೆ ಹೇಳಿದೆ. ಒಂದು ರೀತಿ ಪಿಶಾಚಿ ಹತ್ತಿರ ಏನೋ ಒಂದು ಗಾಳಿ ಸೋಕಿದೆ. ಹೃದಯ ಸ್ತಂಭನ ಸಮಸ್ಯೆಗಳು ಜಾಸ್ತಿ ಆಗ್ತವೆ. ತುಂಬ ಎಚ್ಚರಿಕೆಯಿಂದ ಇರಿ ಎಲ್ಲರೂ. ಮನೆಯಲ್ಲಿ ಹೃದಯ ಸ್ತಂಭನ, ಇಲ್ಲಿ ನಡೆದಿರೋ ದುರಂತದಲ್ಲೂ ಕೂಡ ಉಸಿರು ಕಟ್ಟಿ ಸತ್ತಿದ್ದಾರೆ ಅನ್ನತಕ್ಕಂಥದ್ದು ಮಾಹಿತಿಗಳು ತುಂಬ ಬರ್ತಿದೆ. ಆ ಜನಗಳು ಲಕ್ಷಾಂತರ ಜನ ತಲೆ ಉಸಿರಾಡ್ಲಿಕ್ಕಾಗದೆ ಅನ್ನತಕ್ಕಂಥದ್ದು. ಎಲ್ಲಿ ಕುಳಿತಿದ್ದಾನೆ? ಕುಜ ಸಿಂಹದಲ್ಲಿ, ಕೇತುವಿನ ಜೊತೆಯಲ್ಲಿ. ಹೃದಯಾಘಾತಕ್ಕೆ ಸಂಬಂಧಿತ ಕಾಯಿಲೆಗಳಿರೋರು ತುಂಬ ಹುಷಾರಿದೆ. ಇಲ್ಲ ಅಂದರೂ ಕೂಡ ನಿಮ್ಮ ಉಸಿರಾಟದಲ್ಲಿ ತುಂಬ ಏರುಪೇರಾಗ್ತಿದೆ. ದಯಮಾಡಿ ಒಂದು 10 ಮೆಟ್ಲು ಹತ್ತಿ ಇಳಿರಿ. 10 ಮೆಟ್ಲು ಹತ್ತಿ ಇಳಿರಿ. ಯಾವ ರೀತಿ ನಿಮ್ಮ ಹೃದಯದ ಉಸಿರಾಟದಲ್ಲಿ ಏರುಪೇರಿದೆ ಸೂಕ್ಷ್ಮವಾಗಿ ಗಮನಿಸಿ. ದಯಮಾಡಿ ಎಲ್ಲರಿಗೂ ಕೇಳ್ಕೊತಿದ್ದಾನೆ. ಒಂದು 20 ದಾಟಿದೆ, 30 ದಾಟಿದೆ, 40 ದಾಟಿದೆ, 50 ದಾಟಿದೆ. ಕಡಿಮೆ ಅಂದರೂ ಒಂದು 15ರಿಂದ 20 ಕೇಸಸನ್ನು ಅಬ್ಸರ್ವೇಷನಲ್ಲಿ ನೋಡಿ ನಾನು ನಿಮಗೆ ಇದನ್ನು ಹೇಳ್ತಿರೋದು. ಕೆಲವು ರಾಶಿಗಳವರು ಕೆಲವರು ಆತ್ಮೀಯರಿದ್ದಾರೆ, ಬಾತ್ಮೀದಾರರಿದ್ದಾರೆ. ವಿಚಾರಿಸ್ತಿರ್ತೇನೆ ಹೇಗಿದೆ, ಹೇಳೋದಿಲ್ಲ ಅಷ್ಟೇ. ಒಳಗಡೆಯೇ ನಿಮಗೆ ಗೊತ್ತಿಲ್ಲ. ಗೊತ್ತಿರುವ ನಾವೆಷ್ಟು ಬಾಧೆಯಲ್ಲಿರ್ತೇವೆ ಯೋಚನೆ ಮಾಡಿ ನೋಡಿ. ಭಗವಂತ ಹೆಚ್ಚು ಅನಾಹುತ ಆಗದ ಹಾಗೆ ಕಾಪಾಡು ಅನ್ನುವುದಷ್ಟೇ ನಮ್ಮ ಪ್ರಾರ್ಥನೆ. ಆದ್ದರಿಂದ ಮೊದಲಿಗೆ ನಿಮಗೆ ಎಚ್ಚರಿಕೆ. ನಿಮ್ಮ ಹೃದಯ ನಿಮ್ಮ ಸ್ಥಿತಿಗತಿಯಲ್ಲಿ ಇದೆಯಾ? ದೇಹ ನಿಮ್ಮ ಸ್ಥಿತಿಗತಿಯಲ್ಲಿ ಇದೆಯಾ? ಶಕ್ತಿಕಾರಕ, ರಕ್ತಕಾರಕ, ಹಿಮೋಗ್ಲೋಬಿನ್ ಲೆವೆಲ್ಗಳಲ್ಲಿ ಹೆಚ್ಚು ಕಡಿಮೆ ಆಗ್ತಕ್ಕಂಥದ್ದಾಗುತ್ತೆ. BP-ಗಳಲ್ಲಿ ಹೆಚ್ಚು ಕಡಿಮೆ ಆಗ್ತಕ್ಕಂಥದ್ದಾಗುತ್ತೆ. ಸ್ಟಂಟ್ ಹಾಕಿಸ್ಕೊಳ್ಳೋ ಸಮಸ್ಯೆಗಳು ಸ್ವಲ್ಪ ಜಾಸ್ತಿ ಆಗ್ತಕ್ಕಂಥದ್ದು. ಹೃದಯ ವೀಕ್ ಇರೋರಂತೂ ತುಂಬ ದುರ್ಬಲ ಹೃದಯ, ಬೇಗ ಸೆನ್ಸಿಟಿವ್ ವಿಚಾರಗಳನ್ನು ಕೇಳಿ ಕುಸಿದು ಕುಳಿತುಕೊಳ್ತಕ್ಕಂಥವರು ತುಂಬ ಎಚ್ಚರಿಕೆಯಿಂದಿರಿ. ಅಂಥ ವಿಚಾರ ನೋಡ್ಲಿಕ್ಕೂ ಹೋಗಬೇಡಿ, ಕೇಳಲಿಕ್ಕೂ ಹೋಗಬೇಡಿ, ತಿಳ್ಕೊಳ್ಳಿಕ್ಕೂ ಹೋಗಬೇಡಿ, ಅಲ್ಲೂ ಹೋಗಲೂಬೇಡಿ. ತಡೆದುಕೊಳ್ಳುವಂಥ ಶಕ್ತಿಯನ್ನು ತೆಗಿತಾನೆ ಈ ಒಂದು ಪಿಶಾಚ ಯೋಗ. ಕುಜ ಕೇತು ಅಲ್ಲಿ ನಿಂತಿದೆ. ಜಾಗ್ರತೆ. ಆ ಸೂರ್ಯ ಕುಳಿತಿರೋ ಜಾಗ ಎಲ್ಲಿ ಕುಳಿತಿದೆ ನೋಡಿ. ಕುಜನಿಗೆ ವಿಶೇಷವಾಗಿ ಕೇಂದ್ರದಲ್ಲಿ ಸೂರ್ಯ ಕುಳಿತಿದ್ದಾನೆ. 100% ಇದರ ಪ್ರಭಾವ ಜಾಸ್ತಿ. ತುಂಬ ಭಾವೋದ್ವೇಗಕ್ಕೆ ನಾವು ಒಳಗಾಗತಕ್ಕಂಥದ್ದುಂಟು. ಎಚ್ಚರಿಕೆ. ತುಂಬ ಸೆನ್ಸಿಟಿವ್ ಇರೋರು ಆರೋಗ್ಯದ ಬಗ್ಗೆ ತುಂಬ ಕಾಳಜಿ ವಹಿಸಿ. ಅದಕ್ಕೆ ಹೇಳಿದ್ದು, ಒಂದು 20-30 ಮೆಟ್ಲು ಹತ್ತಿ ಇಳಿರಿ. ತಲೆ ಸುತ್ತದಾಗ ಆಗ್ತಿದೆ, ಉಸಿರಾಟ ಸುಸ್ತನ್ನಿಸ್ತಿದೆ, ಕುಳಿತುಕೊಂಡಿದ್ದ ಬೆವರ್ತಿದ್ದೀರಿ, ಇವುಗಳ ಲಕ್ಷಣ ತೋರಿಸ್ತಿದೆ ಅಂದರೆ ದಯಮಾಡಿ ಹೃದಯ ತಪಾಸಣೆ ಮಾಡತಕ್ಕಂಥ ಡಾಕ್ಟರ್ಗಳ ಹತ್ರ ಹೋಗಿ ಚೆಕಪ್ ಮಾಡಿಸಿ. ನಿಮ್ಮ ಟೋಟಲ್ ಕೊಲೆಸ್ಟ್ರಾಲ್, BP ಇವುಗಳನ್ನು ಚೆಕಪ್ ಮಾಡಿಸ್ಕೊಳ್ಳಿ ಮಕ್ಕಳು. ದಯಮಾಡಿ ಹೇಳ್ತಿದ್ದಾನೆ. ಜಾಸ್ತಿ ಆಗ್ತವೆ ಇಂಥದರ ಅನಾಹುತಗಳು. ಬೆಳೆಗಳು ಹಾಳಾಗತಕ್ಕಂಥದ್ದು. ತುಂಬ ಎಚ್ಚರಿಕೆ ರೈತರು. ಕುಜಾಕೇತು ಬೆಳೆಕಾರಕ, ಧಾನ್ಯಕಾರಕ, ದವಸ ಧಾನ್ಯಕಾರಕ, ಸ್ಟೋರೇಜ್ ಕಾರಕ, ಗೋಡೌನುಗಳ ಕಾರಕ. ದೊಡ್ಡದಾದಂಥ ಬೆಳೆ ಇಟ್ಟಿದ್ದೀರಿ, ಬೇಳೆಕಾಳುಗಳು ಹುಳ ಬೀಳತಕ್ಕಂಥದ್ದು, ಜೋರಾಗಿ ಮಳೆ, ಗೆದ್ದಲು ಹಿಡಿತಕ್ಕಂಥ ಪ್ರಭಾವವು, ಅಕಾಲಿಕ ಮಳೆಯಾಗಿ ನೋಡಿ ಹೊಡೆದಿರೋ ಮಳೆಗೆ ಮಾವು ಕೆಟ್ಟಿದೆ, ಮಾವಿನ ಬೆಳೆ ಕೆಟ್ಟಿದೆ, ಬಿದ್ದಿದೆ. ಈ ಪಾಟಿ ಹೊಡೆದ್ರೆ ಇನ್ನೇನಾಗುತ್ತೆ? ತರಕಾರಿಗಳು ಬೆಳೀತಿರೋರು, ಸೊಪ್ಪು ಬೆಳೀತಿರೋರು ತುಂಬ ಪ್ರಿಕಾಷನರಿ ಸ್ಟೆಪ್ಸಲ್ಲಿ ನೋಡಿ ತಿಳ್ಕೊಂಡು, ವಾತಾವರಣ ಸ್ಥಿತಿಗತಿ ತಿಳ್ಕೊಂಡು ಹೆಜ್ಜೆ ಇಡತಕ್ಕಂಥದ್ದು ಮಾಡಿ. ನಮ್ಮ ಇಸ್ರೋ ಒಂದು ವಿಶೇಷವಾದಂಥ ಉಪಗ್ರಹ ಉಡಾವಣೆ ಮಾಡಿದ್ದಾರೆ ಅನ್ನತಕ್ಕಂಥ ಮಾತು. ಈ ಒಂದು ವಾತಾವರಣದಲ್ಲಿ ಆಗತಕ್ಕಂಥ ಏರುಪೇರನ್ನು ಎಕ್ಸಾಕ್ಟ್ ಡೇ ಟು ಟೈಮ್ ಸಮೇತ ಕೊಡುವಷ್ಟು ಮಟ್ಟಕ್ಕೆ
ಈ ಒಂದು ತಂತ್ರಜ್ಞಾನ ಟೆಕ್ನಾಲಜಿ ಬೆಳೆದಿದೆ ಅನ್ನತಕ್ಕಂಥದ್ದು ಮಾಹಿತಿಗಳ ಕೊರತೆಯಿಂದ ನೀವು ಬೆಳೆಯನ್ನು ಹಾಳು ಮಾಡ್ಕೊಬಿಡ್ತೀರಿ. ತುಂಬ ಎಚ್ಚರಿಕೆ, ರೈತರಂತೂ ತುಂಬ ಹುಷಾರಾಗಿರಿ. ಈ ಒಂದು ಲಾಂಗ್ ಡ್ರೈವ್ ಹೋಗೋದು, ಟ್ರಕ್ಗಳಲ್ಲಿ ವಾಹನ, ಈ ಒಂದು ಸರಂಜಾಮುಗಳು, ತುಂಬ ಗೂಡ್ಸ್ ಕ್ಯಾರಿಯರ್ ಅಂತೆಲ್ಲ ಹೇಳ್ತೇವಲ್ವಾ, ಆ ಗ್ಯಾಸ್ ಇರ್ಬೋದು, ಪೆಟ್ರೋಲ್ ಇರ್ಬೋದು, ಹಾಲಿರ್ಬೋದು, ಲಿಕ್ಕರ್ ಇರ್ಬೋದು, ದವಸ ಧಾನ್ಯಗಳಿರ್ಬೋದು, ವಾಹನಗಳನ್ನೇ ಲೋಡ್ ಮಾಡ್ಕೊಂಡು ತೊಗೊಂಡು ಹೋಗ್ತಕ್ಕಂಥದ್ದು ಇರ್ಬೋದು, ಅಂತಹವುಗಳಿಗೆ ತುಂಬ ದೊಡ್ಡ ದೊಡ್ಡ ಈ ಟ್ರೈನುಗಳು, ಗೂಡ್ಸ್ ಟ್ರೈನ್ ಅಂತ ಹೇಳ್ತವೆ, ಸರಕು ಸರಂಜಾಮುಗಳನ್ನು ಸಾಗಿಸ್ತಕ್ಕಂಥ ವಾಹನಗಳು, ಅದು ಟ್ರೈನ್ ಆದರೂ ಸರಿಯೇ, ಅದು ವಿಮಾನವಾದರೂ ಸರಿಯೇ, ಅಲ್ಲೊಂದು ಎಡವಟ್ಟುಗಳುಂಟು, ಕೇರ್ಫುಲ್. ಮೊನ್ನೆ ನಡೆದಿದೆಯಲ್ಲ ಒಂದು ವಿಮಾನ, ಹೊಡೆದಿರೋ ಸಿಡ್ಲು ಮಿಂಚಿಗೆ ಕಾಪಾಡ್ಕೊಂಡು ಕರ್ಕೊಂಡು ಬಂದು ಅವ್ರನ್ನ ಲ್ಯಾಂಡ್ ಮಾಡಿಸಿರೋದು ಪವಾಡವೇ. ಒಂದು 10-15 ದಿನದಲ್ಲಿ ನಡೆದಿದೆ, ಗಮನಿಸಿ ನೋಡಿ. ಈ ಪಿಶಾಚ ಯೋಗ ಇದರ ಒಂದು ಸಣ್ಣದಾಗಿ ಆ ಸೂಚನೆಗಳನ್ನು ತೋರಿಸ್ಕೊಟ್ಟಿದೆ. ಆ ಪಿಶಾಚಿಗಳಿಗೆ ಏನೋ ಒಂದು ಸ್ಥಾನನೂ ಕೊಟ್ಟಿದ್ದಾರೆ ಪಾಕಿಸ್ತಾನದವರಿಗೆ. ಸುಮ್ಮನೆ ಸಂಕಟ ಆಗುತ್ತೆ ನೋಡಿ. ಇದೆಲ್ಲ ಪ್ರಕೃತಿಯ ವಿಕೃತಿಯ ಮನೋಭಾವ. ಧರ್ಮದ ಹೆಸರಿನಲ್ಲಿ, ಭಾಷೆಯ ಹೆಸರಿನಲ್ಲಿ, ಜಲದ ಹೆಸರಿನಲ್ಲಿ ದಂಗೆಗಳು, ಕಲಹಗಳು, ಉಗ್ರಗಾಮಿಗಳ ಅಟ್ಟಹಾಸ ನಡೆಯುತ್ತದೆ. ಬಾರ್ಡರ್ ಪ್ಲೇಸಲ್ಲಿ ಹುಷಾರಾಗಿರಬೇಕು. ಮುಖ್ಯವಾಗಿ ಪಾಕಿಸ್ತಾನ, ಅರುಣಾಚಲ ಪ್ರದೇಶ, ಸಿಕ್ಕಿಂ, ಈ ಒಂದು ಪ್ರಾಂತ್ಯಗಳ ಕಡೆ, ಗುಜರಾತ್ನ ಕಡೆ, ದಕ್ಷಿಣ ತೀರದ ಕಡೆ, ಅದರಲ್ಲೂ ಪೊಲೀಸ್ ಇಲಾಖೆ, ರೈಲ್ವೆ ಇಲಾಖೆ, ರಕ್ಷಣಾ ಇಲಾಖೆ, ಮಿಲಿಟರಿ ಇಲಾಖೆ, ಡಿಫೆನ್ಸ್ ಇಲಾಖೆ, ನೇವಿ ಇಲಾಖೆ, ಏರ್ಫೋರ್ಸ್ ಇಲಾಖೆ ಎಚ್ಚರಿಕೆಯಿಂದ ಇರಬೇಕಾಗುತ್ತೆ. ಯಾಕಂದರೆ ಕುಜಾಕೇತು ಸೇರಿಕೊಂಡು ಕುಂಭವನ್ನು ನೋಡ್ತಾನೆ, ಮೀನರಾಶಿಯನ್ನು ನೋಡ್ತಾನೆ, ವೃಶ್ಚಿಕ ರಾಶಿಯನ್ನು ನೋಡ್ತಾನೆ, ಖುದ್ದು ಸಿಂಹರಾಶಿಯಲ್ಲಿ ಕುಳಿತಿದ್ದಾನೆ. ಸೊ ಇಟ್ ಈಸ್ ಎ ಥ್ರೆಟ್. ಆಂತರಿಕ ದಂಗೆಗಳು, ಆಂತರಿಕ ಕಲಹಗಳು, ಹಾಗೆಯೇ ಬಾಹ್ಯ ಒತ್ತಡಗಳು, ದೊರೆಗೊಂದು ಸಂಕಷ್ಟ, ದೊರೆಗೊಂದು ಬಾಧೆ, ದೊರೆಯ ಹೆಸರಿಗೊಂದು ಕಳಂಕ, ದೊರೆಗೆ ಶಕ್ತಿ ಇಳಿಸಿದಂಥ ಒಂದು ಪ್ರಭಾವ. ಈಗ ನೋಡಿ, ಪೊಲೀಸ್ ಇಲಾಖೆ ಮೇಲೆ ತಪ್ಪಾದಂಥ ಒಂದು ಅಭಿಪ್ರಾಯಗಳು ಬರ್ತವೆ. ರಕ್ಷಣೆ ಕೊಡಲಿಲ್ಲ, ಪ್ರೊಟೆಕ್ಷನ್ ಕೊಡಲಿಲ್ಲ. ಅವ್ರು ಆಲ್ರೆಡಿ ಹೇಳಿದಾರಂತೆ, ಬೇಡ ಇಷ್ಟು ದೊಡ್ಡ ಕ್ರೌಡ್, 1-2 ದಿನ ಬಿಟ್ಟು ನಡೆಸೋಣ, ಇನ್ನೊಂದು ಪ್ಲ್ಯಾಂಡ್ ಮಾಡಿ, ಇನ್ನೊಂದು. ನೋಡಿ, ಈ ಕುಜಾಕೇತು ಸಂಧಿ ಪಿಶಾಚ ಯೋಗ ನಮ್ಮನ್ನು ಯೋಚನೆಗೆ ಮೀರಿದಂಥ ನಡವಳಿಕೆಗಳನ್ನು ನಡೆಸ್ತಕ್ಕಂಥದ್ದಾಗುತ್ತೆ. ನಮ್ಮ ಕಂಟ್ರೋಲಲ್ಲಿ ನಾವು ಇರೋದಿಲ್ಲ. ಯಾರೂ ಸಾಯಿಸ್ಬೇಕು ಅಂತ ಮಾಡಲ್ಲ, ಯಾರೂ ಸಾಯ್ಬೇಕು ಅಂತಲೂ ಹೋಗಲ್ಲ. ಅಲ್ಲೊಂದು ಸಂಭ್ರಮ, ಈ ರೀತಿಯದ್ದನ್ನೇ ಪ್ರಚೋದನೆ ಮಾಡತಕ್ಕಂಥದ್ದು. ಮೊನ್ನೆಯೂ ಒಂದು 10 ದಿನದ ಒಳಗಡೆ ಅಲ್ಲೆಲ್ಲೋ ಒಂದು ಫುಟ್ಬಾಲ್ ಮ್ಯಾಚ್ ನಡೆಯುತ್ತೆ. ತುಂಬ ಖುಷಿಯಾಗಿ ಜನ ಬರ್ತಾರೆ, ಬೀದಿಗೆ ಕುಣಿತ. ಒಂದು ದೊಡ್ಡ ಕಾರು ಎಷ್ಟು ರ್ಯಾಶಾಗಿ ಓಡಿಸ್ಕೊಂಡು ಹೋಗ್ತಾನೆ ಅಂದರೆ, ಆ ಜನಜುಂಗುಳಿಯ ಮೇಲೆ ಒಂದು 50-60 ಜನರನ್ನು ಸಾಯಿಸ್ತಾನೆ. ಈ ರೀತಿಯ ಉನ್ಮಾದ ಸ್ಥಿತಿಯನ್ನು ಉಂಟು ಮಾಡತಕ್ಕಂಥದ್ದು ಮಾಡಿಸುತ್ತಾನೆ. ಶಕ್ತಿಯನ್ನು ದುರುಪಯೋಗ ಮಾಡಿಕೊಳ್ಳತಕ್ಕಂಥದ್ದಾಗುತ್ತದೆ. ಸೊ ಸರ್ಕಾರಗಳು ಜಾಗರೂಕತೆಯಿಂದ ಇರಬೇಕು. ಈ ಥರದ ಪ್ರಚೋದನೆಯ ಮಾತುಗಳಿಗೆ ನೀವುಗಳು ಕೂಡ ಸಾಮಾನ್ಯರು ಒಳಗಾಗಬೇಡಿ. ಅವ್ರು ಹೀಗಂತೆ, ಇವ್ರು ಹಿಂಗಂತೆ, ಗೂಂಡಾ ಕಾಯ್ದೆಗಳಂತೆ, ಅವರನ್ನು ಬಹಿಷ್ಕೃತ ಅಂತೆ, ಈ ಥರದ್ದು ಅಂತೆ ಕಂತೆ ಕೆಲವೊಂದು ನಡೀತಿದ್ದಾವೆ. ದಯಮಾಡಿ ಹೇಳ್ತಾನೆ, ಕುಜಾಕೇತು ನಿಮ್ಮನ್ನು ಉನ್ಮಾದ ಸ್ಥಿತಿಗೆ ಕರ್ಕೊಂಡು ಹೋಗುತ್ತೆ. ಹೊಡೆದಾಟ, ಬಡದಾಟ, ಗಲಾಟೆ, ಅವನ ನಿಯಂತ್ರಣ ತಪ್ಪಿಬಿಡುತ್ತಾನೆ. ನಿಯಂತ್ರಣವಿಲ್ಲದವನು ಕೂಡ ನಿಯಂತ್ರಣ ತಪ್ಪಿಬಿಡುತ್ತಾನೆ. ಒಂಥರ ಮನುಷ್ಯ ಭೀಭತ್ಸ ಆಗ್ಬಿಡ್ತಾನೆ. ಭಯಭೀತಗೊಳಿಸ್ತಕ್ಕಂಥ ಕೃತ್ಯಗಳಿಗೆ ಒಳಪಡಿಸ್ತಕ್ಕಂಥ ಒಂದು ಸ್ಥಾಯಿಗೆ ತಲುಪುತ್ತಾನೆ. ಒಂದು ರೀತಿ ಅವನಲ್ಲಿ ಮಾನವೀಯತೆ ಮರೆತು ಹೋಗುತ್ತದೆ. ವಿಕಾರವಾಗಿ ಯೋಚನೆ ಮಾಡತಕ್ಕಂಥದ್ದಾಗುತ್ತೆ. ನಾನೊಬ್ಬನೇ ಬದುಕಬೇಕು ಅನ್ನತಕ್ಕಂಥ ಒಂದು ಭಾವಕ್ಕೆ ಬರ್ತಾನೆ. ಇಲ್ಲ, ನಾನು ತೀರ್ಕೋಬೇಕು ಅನ್ನತಕ್ಕಂಥದ್ದು. ಆ ಮಟ್ಟಕ್ಕೆ ಪ್ರಚೋದನೆ, ಕಿತ್ತಾಟಗಳು, ಜಗಳಗಳು, ಮುನಿಸುಗಳು. ದಯಮಾಡಿ ಜಾಗರೂಕತೆ. ಅದರಲ್ಲೂ ಡ್ರೈವಿಂಗ್ ಸೆಕ್ಷನಲ್ಲಿ ಕೆಲಸ ಮಾಡ್ತಿರೋರು, ರಾತ್ರಿ ಪಾಳಿಯಲ್ಲಿ ಡ್ರೈವಿಂಗ್ ಮಾಡ್ತಿರೋರು ತುಂಬ ಜಾಗರೂಕತೆ. ಮಕ್ಕಳೇ, ನಿದ್ದೆ ಬರ್ತಿದೆ, ಗಾಡಿ ಪಾರ್ಕ್ ಮಾಡಿ.
ದಯಮಾಡಿ ನೋಡಿಕೊಂಡು. ಲಾಂಗ್ ಡ್ರೈವ್ ಹೋಗ್ತಿರೋರು ಜಾಗ್ರತೆ, ನೈಟ್ ಶಿಫ್ಟಲ್ಲಿ ಕೆಲಸ ಮಾಡ್ತಿರೋರು ಜಾಗ್ರತೆ, ರಾತ್ರಿ ಪಾಳಿಯಲ್ಲಿ ಕೆಲಸ ಮಾಡುವವರಿಗೆ, ಯಾಕಂದರೆ ಶನಿಯನ್ನು ನೋಡ್ತಿದ್ದಾನೆ, ನಿದ್ರಾಸ್ಥಾನ ಅದು, ಅವನನ್ನು ನೋಡ್ತಿದ್ದಾನೆ, ನಿದ್ರೆಯಲ್ಲೇ ತೊಗೊಂಡು ಹೋಗುವಂಥದ್ದು. ನಿದ್ದೆ ಹಿಂಗೆ ಎಳೆದು ಗಾಡಿ ಗುದ್ದಿತು. ಈ ರೀತಿಯ ಪ್ರಭಾವ, ದೊಡ್ಡ ದೊಡ್ಡ ಟ್ಯಾಂಕರ್ಗಳ ಗುದ್ದಾಟ, ದೊಡ್ಡ ದೊಡ್ಡ ಗೂಡ್ಸ್ ವಾಹನಗಳ ಗುದ್ದಾಟ, ದೊಡ್ಡ ದೊಡ್ಡ ಗೋಡೌನುಗಳು ಕುಸಿದು ಬೀಳೋದು, ಭೂಮಿ ಕುಸಿದು ಬೀಳತಕ್ಕಂಥ ಒಂದು ಪ್ರಭಾವ ಸೂಚಿಸ್ತಿದೆ. ದೊಡ್ಡ ದೊಡ್ಡ ಬಿಲ್ಡಿಂಗ್ಗಳು, ಒಂದು ರೀತಿ ಜಲಪ್ರಳಯ, ಭೂಮಿಕಂಪನ, ಅಗ್ನಿಕಂಪನ, ಪ್ರಚೋದನ ಇವುಗಳನ್ನು ಸೂಚಿಸ್ತಿದೆ. ಕುಜ ಕೇತು ಎಳ್ಕೊಂಡು ರಾಹು ಜೊತೆ ಸೂರ್ಯನನ್ನ ನೋಡ್ತಿದೆ. ದೊರೆಮಟ್ಟದ ವ್ಯಕ್ತಿಗೆ ಕಂಟಕ ಉಂಟು, ಮಾನಾಪಮಾನಗಳಿಗೆ ಕಂಟಕ ಉಂಟು. ತುಂಬ ದೊಡ್ಡ ಮಟ್ಟದ ರಕ್ಷಣಾ ಇಲಾಖೆಯ ಅಧಿಕಾರಿಗಳು ಜಾಗ್ರತೆ ಆಗಿರಬೇಕು, ಹೈ ಅಲರ್ಟ್ ಇರಬೇಕು. ಈ CBI ಇರ್ಬೋದು, ರಾ ಡಿಪಾರ್ಟ್ಮೆಂಟ್ ಇರ್ಬೋದು, ಗುಪ್ತಚರ ಇಲಾಖೆ ಇರಬಹುದು. ತುಂಬ ಇದರ ಪ್ರಭಾವ ಕಡಿಮೆ ಎಂದರೂ ಒಂದು 48 ದಿನ ತುಂಬ ಎಚ್ಚರಿಕೆಯಿಂದಿರಿ. ಮತಿ ಭ್ರಾಂತಿಯನ್ನು ಉಂಟು ಮಾಡುತ್ತೆ, ಹುಚ್ಚರನ್ನಾಗಿ ಮಾಡಿಸ್ಬಿಡುತ್ತೆ. ನಮ್ಮ ಕಂಟ್ರೋಲಲ್ಲಿ ನಾವಿರೋಲ್ಲ, ನಮ್ಮ ಮಾತಲ್ಲಿ ಕಂಟ್ರೋಲ್ ಇರೋಲ್ಲ, ಭಾವನೆಗಳಲ್ಲಿ ಕಂಟ್ರೋಲ್ ಇರೋದಿಲ್ಲ. ತುಂಬ ಜಾಗರೂಕತೆ ಮಕ್ಕಳೇ. ಯಾರಾದರೂ ಅಷ್ಟೇ, ಮಹಾಪ್ರಣವ ಶಕ್ತಿ ದಗ 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 ಒಳಗಡೆ ಇರೋ ಆ ಜ್ವಾಲಾಮುಖಿ ಕಿತ್ಕೊಂಡು ಹೊರಗಡೆ ಬಂದ ಹಾಗೆ ಜ್ವಾಲಾಮುಖಿ ವಿಸ್ಫೋಟಗಳ ಥರ ಅಗ್ನಿಗುಂಡವಾಗುತ್ತದೆ. ಎಚ್ಚರಿಕೆ. ಸೂರ್ಯ, ಕುಜ, ಕೇತು ಹಾಗೂ ವಿಶೇಷವಾಗಿ ರಾಹು ದುಷ್ಟಗ್ರಹ ಒಕ್ಕೂಟ, ಪಿಶಾಚ ಯೋಗವೇ ಇದು. ಅದರ ಮೇಲೆ ಕುಜ ಕೇತುವಿನ ಜೊತೆ ರಾಹುವನ್ನು ನೋಡ್ತಾ ಸೂರ್ಯನ ಸಾರವನ್ನು ಎಳ್ಕೊಂಡು ಶನಿಯ ದೃಷ್ಟಿ ಮೇಲೆ ಹೋಗ್ತಾನೆ. ಇಬ್ಬರಿಗೂ ಆಗೋದಿಲ್ಲ, ಡಿ ಹೊಡೆದ ಹಾಗೆ. ತುಂಬ ಎಚ್ಚರಿಕೆ ಮಕ್ಕಳು. ವಯಸ್ಸಾದವ್ರ ಕಡೆ ಗಮನ ಕೊಡಿ. ವಯಸ್ಸಾದವ್ರು, ನಾನು ಹೆಲ್ತಿ ಇದ್ದೇನೆ, ಚೆನ್ನಾಗಿದ್ದೇನೆ, ಇರಲಿ, ಚೆನ್ನಾಗಿರಿ, ನನಗೆ ಅದೇ ಆಸೆ. ನೀವು ಚೆನ್ನಾಗಿರ್ಬೇಕು ಅನ್ನುವುದೇ ಭಗವಂತನ ಹತ್ರ ಪ್ರಾರ್ಥನೆ. ನೀವೆಲ್ಲರೂ ಚೆನ್ನಾಗಿರ್ಬೇಕು ಅನ್ನುವುದೇ ಪ್ರಾರ್ಥನೆ. ನೀವು ಚೆನ್ನಾಗಿದ್ದೇನೆ ಇಹಂ ಲೋಕಂ, ಈ ಲೋಕ ಇರೋದೇ ನಿಮ್ಮಿಂದ. ಅದರಿಂದ ಈ ಎಲ್ಲ ಎಚ್ಚರಿಕೆಗಳನ್ನು ಕೊಡ್ತಿದ್ದೇನೆ. ಅದರಲ್ಲೂ ತೀರ ಪ್ರದೇಶದಲ್ಲಿರ್ತಕ್ಕಂಥವ್ರು, ನದಿ ತೀರ, ಸಮುದ್ರ ತೀರ, ದಿಢೀರಂತ ಉಕ್ಕತಕ್ಕಂಥ ಪ್ರಭಾವ, ಆ ಕರೆಂಟ್ ಪಾಸ್ ಆಗ್ತಕ್ಕಂಥದ್ದಾಗುತ್ತೆ. ಜಾಗ್ರತೆ. ಸ್ವಿಮ್ಮಿಂಗ್ ಪೂಲ್ ಹತ್ರ ಹೋಗೋದು, ಬೆಟ್ಟ ಗುಡ್ಡಗಳ ಪ್ರದೇಶಕ್ಕೆ ಟ್ರಕ್ಕಿಂಗ್ ಹೋಗ್ತೀವಿ ಅಂತ ಹೋಗೋದು ಸ್ವಲ್ಪ ಕಡಿಮೆ ಮಾಡ್ಕೊಳ್ಳಿ. ನದಿಗಳ ಅಬ್ಬರ ಜಾಸ್ತಿ ಆಗ್ತಕ್ಕಂಥದ್ದಾಗುತ್ತೆ. ದಯಮಾಡಿ ಹೇಳ್ತಾನೆ, ಊಹಾಪೋಹ ಮಾತುಗಳಿಗೆ ಒಳಗಾಗಬೇಡಿ. ಅದು ಧರ್ಮ ಇರ್ಬೋದು, ಭಾಷೆ ಇರ್ಬೋದು, ಜಲ ಇರ್ಬೋದು, ವಾಟ್ ಎವರ್ ಇರಲಿ. ಕೆಲವು ಮೂರ್ಖರೇನೋ ಮಾತಾಡ್ತಾರೆ, ನಿಮ್ಮನ್ನು ಉನ್ಮಾದಗೊಳಿಸ್ತಕ್ಕಂಥದ್ದು ಮಾಡ್ತಾರೆ, ಬಿಟ್ಟು ಬಿಡಿ. ನಾವು ಕರುನಾಡು ಈಗ ಸೂತಕದ ಛಾಯೆಯೇ. ಯಾರ ಮನೆಯಾದರೂ ಅದು ನಮ್ಮ ಮನೆ, ನಮ್ಮ ಮನೆ ಮಗು, ನಮ್ಮ ಮನೆ ಕುಟುಂಬ, ನಮ್ಮ ಕುಟುಂಬದವರಪ್ಪ. ನಾವೆಲ್ಲರೂ ಸೂತಕದಲ್ಲಿದ್ದೇವೆ. ದಯಮಾಡಿ ಕಡಿಮೆ ಅಂದರೂ ಒಂದು 42 ದಿನ 48 ದಿನ ಮನೆಯ ಹೊಸಲ ಹೊರಗಡೆ ಒಂದು ಪುಟ್ಟ ದೀಪ, ಯಾವುದೇ ನೆಗೆಟಿವ್ ಬರದ ಹಾಗೆ ಒಂದು ದೀಪ ಹಚ್ಕೊಳ್ಳಿ. ಸಂಧ್ಯಾ ಕಾಲದಲ್ಲಿ ಅತಿ ವಿಶೇಷವಾಗಿ ಒಂದು 6, 6:30, 7 ಗಂಟೆ, 7:30 ಆದರೂ ಸರಿ, ಒಂದು ಪುಟ್ಟ ದೀಪ ಬಂದಾಗ, ಮನೆಗೆ ಬಂದಾಗ 8 ಗಂಟೆ ಆದರೂ ಸರಿ ಒಂದು ದೀಪ ಹಚ್ಚಿ ನನ್ನ ಮಾತು ಕೇಳಿ. ನರಸಿಂಹಾಷ್ಟಕಂ ಕೇಳತಕ್ಕಂಥದ್ದು, ಸ್ಕಂದ ಭುಜಂಗ ಸ್ತೋತ್ರ ಕೇಳತಕ್ಕಂಥದ್ದು, ಹನುಮೋಪಾಸನೆ ಮಾಡತಕ್ಕಂಥದ್ದು, ಸುಂದರಕಾಂಡ ಕೇಳತಕ್ಕಂಥದ್ದು, ಇಲ್ಲ ಓದತಕ್ಕಂಥದ್ದು. ಈ ಒಂದು ರಣ ಬಿಸಿಲು ಬೆಂಕಿ ನಮ್ಮ ಮೇಲೆ ಎರಗದ ಹಾಗೆ ತಪ್ಪಿಸುವ ಶಕ್ತಿ ನಮಗಿಲ್ಲ. ಪ್ರಾರ್ಥನೆ ಒಂದರಿಂದ ಮಾತ್ರವೇ ತಪ್ಪಿಸಬಹುದು, ನೆನಪಿಟ್ಟುಕೊಳ್ಳಿ. ಆ ಕಾಲ ರುದ್ರನೇ ಬಂದು ನಿಲ್ಲಬೇಕು ನಮಗೆ. ಜಾಗ್ರತೆ ಮಕ್ಕಳೇ, ಜಾಗ್ರತೆ. ಅಲ್ಲಲ್ಲಿ ಗೀಸರ್ಗಳ ವಿಸ್ಫೋಟ ಆಗೋದು, ಗ್ಯಾಸ್ ಮನೆಯಲ್ಲಿ ಜಾಗ್ರತೆ, ಗೀಸರ್ಗಳ ಹತ್ರ ಜಾಗ್ರತೆ, ನೀರಿನ ಹತ್ರ ಜಾಗ್ರತೆ. ಪುಟ್ಟು ಮಕ್ಕಳ ಮೇಲೆ ಗಮನ. ರಭಸವಾಗಿರ್ತಾರೆ ಮಕ್ಕಳು, ಆರಗನ್ಸಿ ಆಗ್ತಾರೆ. ಸ್ವಲ್ಪ ಡಿಸ್ಟರ್ಬ್ಡ್ ಕಿಡ್ಸ್ ಅಂತೂ ವಿಪರೀತ ಡಿಸ್ಟರ್ಬಲ್ ಇರ್ತಾರೆ. ಸ್ವಲ್ಪ ಕೋಪ ಇರೋರು ಜಾಸ್ತಿ ಕೋಪಕ್ಕೆ ಒಳಗಾಗ್ತಕ್ಕಂಥದ್ದು, ಸ್ವಲ್ಪ ಪುಕ್ಕಲರಿರೋರು ಇನ್ನಷ್ಟು ಪುಕ್ಕಲರಾಗಿ ಆತ್ಮಹತ್ಯೆ ಮಾಡಿಕೊಳ್ಳುವಷ್ಟರ ಮಟ್ಟಕ್ಕೆ ಆಲೋಚನೆಗಳು ಮಾಡತಕ್ಕಂಥದ್ದಾಗುತ್ತೆ. ವೆರಿ ಕೇರ್ಫುಲ್. ಸ್ಪೋರ್ಟ್ಸ್ ಪರ್ಸನ್ಸ್, ಕುಜ ಅಂದ್ರೇನೆ ಸ್ಪೋರ್ಟ್ಸು. ಅಲ್ಲಿ ನೋಡಿ ಕೇತು, ಬೂಮ್,
ಸ್ಪೋರ್ಟ್ಸ್ ಪರ್ಸನ್ಸ್ ತುಂಬ ಎಚ್ಚರಿಕೆಯಿಂದಿರಿ. ಪೊಲೀಸ್ ಇಲಾಖೆಯವರು ಎಚ್ಚರಿಕೆಯಿಂದಿರಿ. ದಕ್ಷ ಅಧಿಕಾರಿಗಳು ಎಚ್ಚರಿಕೆಯಿಂದಿರಿ. ಆಡಳಿತಾತ್ಮಕ ರಂಗದಲ್ಲಿರತಕ್ಕಂಥವ್ರು ಎಚ್ಚರಿಕೆಯಿಂದಿರಿ. ಎಲ್ಲಿಂದಲಾದರೂ ಏನಾದರೂ ನಿಮ್ಮ ಮೇಲೆ ಇರಲಿ, ಈಜೋಣ, ದುಡುಕಬೇಡಿ. ಜಾಗ್ರತೆ ಮನಸ್ಸಿನಲ್ಲಿ ಪ್ಲೀಸ್ ನವಗ್ರಹ ನಾಯಕಿಯನ್ನಾಗಲಿ ಅಮ್ಮ ಕಾಪಾಡಮ್ಮ. ಎಲ್ಲರೂ ಲೋಕ ಸಮಸ್ತ ಸುಖಿನೋ ಭವಂತು ಅಂತ ಕೇಳ್ಕೊಳ್ಳಿ. ಎಲ್ಲರೂ ಚೆನ್ನಾಗಿರ್ಬೇಕು. ನಮಗೆ ನಿತ್ಯ ಹಾಲು ಹಾಕೋನಿಲ್ಲ ಅಂದರೆ, ನಿತ್ಯ ನೀರು ಬಿಡೋನಿಲ್ಲ ಅಂದರೆ, ನಿತ್ಯ ಕರೆಂಟ್ ಕೊಡೋನಿಲ್ಲ ಅಂದರೆ, ನಿತ್ಯ ರೇಷನ್ ಕೊಡೋ ರೇಷನ್ ಅಂಗಡಿಯವನಿಲ್ಲ ಅಂದರೆ, ನಮ್ಮನ್ನು ಪಿಕಪ್ ಮಾಡೋ ಡ್ರೈವರ್ ಇಲ್ಲ ಅಂದರೆ, ಬಸ್ ಡ್ರೈವರ್ ಇಲ್ಲ ಅಂದರೆ, ಬಸ್ಸೇ ಇಲ್ಲ ಅಂದರೆ, ಪ್ಲೇನ್ ಇಲ್ಲ ಅಂದರೆ, ಟ್ರೈನ್ ಇಲ್ಲ ಅಂದರೆ, ಕೆಲಸದ ಯಜಮಾನ ಇಲ್ಲ ಅಂದರೆ, ಯೋಚನೆ ಮಾಡಿ ನೋಡಿ. ನಮಗೆ ಆಗಬೇಕು ಅಂತಲ್ಲ, ನಮ್ಮ ಸುತ್ತಮುತ್ತಲು ಈ ಥರದ್ದು ನಡೀತಿದೆ. ಅವರೆಲ್ಲರಿಗೂ ಕಳೆದಿದೆ. ಅವರೆಲ್ಲರ ಆತ್ಮಕ್ಕೆ ಶಾಂತಿ ಸಿಗಲಿ. ಪರಮಾತ್ಮನಲ್ಲಿ ಪ್ರಾರ್ಥನೆ ಮಾಡಿ ಮತ್ತೊಮ್ಮೆ ಇಂಥ ದುರಂತಗಳು ನಡೀದೇ ಇರಲಿ. ಯಾರಿಗೂ ಒಂದು ಸಣ್ಣ ಗಾಯ ಆಗದೆ ಇರಲಿ. ಮಕ್ಕಳೇ, ಯಾರಾದರೂ ಮಕ್ಕಳು ಪುಟ್ಟಂದ್ರ ಭಾವೋದ್ವೇಗಕ್ಕೆ ಒಳಗಾಗಿ ಮಕ್ಕಳು ಅದು ಯಾರು ಹೆತ್ತವರು? ಅಯ್ಯೋ ರಾಮಚಂದ್ರ, ಎಷ್ಟು ಪುಟ್ಟ ಮಕ್ಕಳಪ್ಪ, ಅದು ಏನು ಎಕ್ಸೈಟ್ಮೆಂಟ್ ಅಪ್ಪ ನಿಮಗಳಿಗೆ. ಮನೇಲಿರದೆ ಒಬ್ಬೊಬ್ಬರ ಕಣ್ಣೀರು ನೋಡ್ತಿದ್ರೆ ಭಗವಂತ ಶಿವಯ್ಯ, ಇದೇನಿದು? ತಪ್ಪಿಸ್ಬೋದಿತ್ತ? ಮೃತ್ಯು ಬೆನ್ನಟ್ಟಿ ಬಂದರೆ ತಪ್ಪಿಸ್ಲಾಗಲ್ಲ. ಈ ರೀತಿಯೇ ಸಮೂಹ ಸನ್ನಿಯ ಥರ ಈ ಕುಜ ಕೇತು ಸೇರಿದ್ರೆ ಪಿಶಾಚ ದೋಷವಾಗಿ ಗರ್ಭಚ್ಛೇದಂ. ಕರೆಂಟ್ ಪೋಲುಗಳ ಹತ್ರ ಹುಷಾರಾಗಿರಿ. ಮಳೆಗಾಲದಲ್ಲಿ ಮರಗಳ ಹತ್ರ ನಿಲ್ಲೋದು, ಪೋಲುಗಳ ಹತ್ರ ನಿಲ್ಲೋದು ಜಾಗ್ರತೆ. ಟೂ ವೀಲರ್ಗಳಲ್ಲಿ ಟ್ರಾವೆಲ್ ಮಾಡೋರು ಕೂಡ ಜಾಗರೂಕತೆ. ಯಾಕಂದ್ರೆ ಗುರುದೃಷ್ಟಿ ಇಲ್ಲ ಅಲ್ಲಿ, ಗುರುದೃಷ್ಟಿ ಇಲ್ಲ. ಕುಜ ಏನು ಅಷ್ಟಮ ಸ್ಥಾನ ನೋಡ್ತಿದ್ದಾನಲ್ವ, ಅದ್ರ ಮೇಲಿಲ್ಲ, ಸಪ್ತಮ ಸ್ಥಾನದ ಮೇಲೆ ಒಂದು ಸ್ವಲ್ಪ ದೃಷ್ಟಿ ಇದೆ, ಒಳ್ಳೆ ದೃಷ್ಟಿ ಇದೆ. ಅದೊಂಚೂರು ಉಸಿರಾಡಿಸಿದ್ರು ಕುಜ ನೋಡುವ ಅಷ್ಟಮ ಆ ಮೀನರಾಶಿಗೆ ನೋಡ್ತಿರತಕ್ಕಂಥ ಪ್ರಭಾವ. ಅಲ್ಲಿ ಕುಳಿತಿರೋ ಶನಿ ಪ್ರಬಲವಾಗಿ ಶನಿ ನಕ್ಷತ್ರದಲ್ಲೇ ಕುಳಿತಿದ್ದಾನೆ. ದಗ 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 ಅನ್ನತಕ್ಕಂಥದ್ದು. ತುಂಬ ದೊಡ್ಡ ಹೈ ರಿಸ್ಕು ಇನ್ವೆಸ್ಟ್ಮೆಂಟ್ಗಳು, ಸ್ಟಾಕ್ ಮಾರ್ಕೆಟ್ ಇನ್ವೆಸ್ಟ್ಮೆಂಟ್ಗಳು, ಜಾಗ್ರತೆ. ಕಲಾವಿದರು ತುಂಬ ಎಚ್ಚರಿಕೆ. ನಿಮಗೆ ಮಾನಾಪಮಾನಗಳಿಗೆ ಧಕ್ಕೆ ಆಗೋದು, ತುಂಬ ದೊಡ್ಡ ಹೈ ರಿಸ್ಕ್ ಸ್ಟಂಟ್ಗಳು ಮಾಡೋದು, ಪ್ರಯಾಣಗಳಲ್ಲಿ ಜಾಗ್ರತೆ ಉಂಟು. ಕಲಾವಿದರಿಗೆ ನೇರವಾಗಿ ಅಲ್ಲೊಂದು, ಯಾಕಂದರೆ ಶುಕ್ರ ಕುಳಿತಿರೋದು ಕುಜನ ಮನೆಯಲ್ಲಿ. ಜಾಗರೂಕತೆ ಮಕ್ಕಳೇ. ಇನ್ನಷ್ಟು ಮಾತುಕತೆ ಮುಂದುವರಿಸೋಣ. ಒಂದು ಪುಟ್ಟ ವಿರಾಮ ತಗೊಂಡು ವಾಪಸ್ ಬರೋಣ. ಮಾತೃದೇವೋ ಭವ. ನಮಾಮಿ ಶಂಕರ. ನನ್ನ ಪ್ರೀತಿಯ ಆಧ್ಯಾತ್ಮಿಕ ಬಂಧುಗಳೇ, ಪ್ರತಿಯೊಬ್ಬರ ಜೀವನದಲ್ಲೊಂದು ಕೆಲವೊಂದು ಪ್ರಶ್ನೆಗಳಿರುತ್ತೆ, ಉತ್ತರವಿಲ್ಲದ ಪ್ರಶ್ನೆಗಳಿಲ್ಲ. ಅಂಥದ್ದೊಂದು ಸಮಸ್ಯೆ ಇದೆಯಾ? ಜ್ಯೋತಿಷ್ಯ ಮುಖೇನ ಹಾಗೂ ಆಧ್ಯಾತ್ಮಿಕ ಮುಖೇನ ನಿಮ್ಮ ಪ್ರಶ್ನೆಗಳಿಗೊಂದು ಪುಟ್ಟ ಸಮಾಧಾನ. ಈ ಕೂಡಲೇ ಕೆಳಗಿನ ಸಂಖ್ಯೆಗೆ ಕರೆ ಮಾಡಿ, ಇಲ್ಲವೇ ವಾಟ್ಸಪ್ ಮಾಡಿ, ಹಾಗೂ ನಮ್ಮ ನಮಾಮಿ ಶಂಕರ ಯೂಟ್ಯೂಬ್ ಚಾನೆಲ್ ಮುಖಾಂತರವೂ ಕೂಡ ಸರಳ ಪರಿಹಾರವನ್ನು ತಾವು ವೀಕ್ಷಿಸಿ ಹಾಗೂ ಪಡೆಯಬಹುದು. ನಮಾಮಿ ಶಂಕರ. 28ನೇ ತಾರೀಕು ಜುಲೈ 2025 ಕುಜ ಕನ್ಯಾ ರಾಶಿಗೆ ಬರ್ತಾನೆ. ಆಗಲೂ ನೇರವಾಗಿ ನೋಡ್ತಾನೆ, ಜಾಗ್ರತೆ ಶನಿಯನ್ನ. ಆದರೆ ಕುಜಾಕೇತು ಅಷ್ಟಮ ಸ್ವರೂಪವಾಗಿ ರಾಹುವನ್ನು ಎಳ್ಕೊಂಡು ಸೂರ್ಯನನ್ನು ಎಳ್ಕೊಂಡು ನೋಡ್ತಿರ್ತಕ್ಕಂಥ ಈ ಸ್ಥಾಯಿ ಇದೆಯಲ್ಲ ಶನಿಯನ್ನ, ಖಂಡಿತ ಈ ಒಂದು ಜುಲೈ 28ರವರೆಗೂ ಜಾಗರೂಕತೆಯೇ. ಜೂನ್ 7ರಿಂದ ಜುಲೈ 28ರವರೆಗೂ ಹೆಚ್ಚು ಕಡಿಮೆ ಒಂದು ಜುಲೈ 7 30 ದಿನ ಆಯಿತು, ಜುಲೈ 17 40 ದಿನ, ಜುಲೈ 27 50 ದಿನ, 52 ದಿನ. ಅದಕ್ಕೆ 48 ದಿನ ನೀವೊಂದು ಸಂಕಲ್ಪದಲ್ಲಿರಿ. ಯಾರೋ ಜಗಳಕ್ಕೆ ಬಂದರು, ಯಾರೋ ಟಚ್ ಮಾಡಕ್ಕೆ ಬಂದರು, ಯಾರೋ ಉದ್ವೇಗ ಮಾಡಕ್ಕೆ ಬಂದರು, ಯಾರೋ ಎಲ್ಲೋ ಕರೆದು, ಗೊತ್ತಿಲ್ಲದ ವ್ಯವಹಾರ, ಗೊತ್ತಿಲ್ಲದ ಪ್ರಯಾಣ, ದೂರದ ಸ್ಥಳ,
ಏನೇನೋ ಮಾಡ್ಲಿಕ್ಕೆ ಹೋಗ್ಬೇಡಿ, ಹೈ ರಿಸ್ಕ್ ತಗೊಳ್ಳೋದು, ಮನೆ ಕಟ್ಲಿಕ್ಕೆ ಹೋಗಬಾರ್ದು. ಈಗ ಕುಜಾಕೇತು ಇದ್ದಾಗ ವಿಘಟನೆಗಳೇ, ಮನೆ ಗೃಹ ಪ್ರವೇಶಗಳಾಗಬಾರದು, ವಿಘಟನೆಗಳೇ. ಕಟ್ತಿರೋರು ಮುಂದುವರಿಸಿ, ಹೋಗಿರೋರು ಮುಂದುವರಿಸ್ಬಿಡಿ. ಆದರೆ ಈ ಒಂದು 52 ದಿನ ಆದಷ್ಟು ಹೊಸದಾಗಿ ಆರಂಭ ಮಾಡಬೇಡಿ. ಹೊಸದಾಗಿ ಬೆಳೆ ಕೂಡ ಇಡಬೇಕಾದ್ರೆ ಜಾಗ್ರತೆ. ಭೂಮಿ ಫಲವತ್ತತೆ ಅನುಭವಸ್ಥರನ್ನ ಕೇಳಿಕೊಂಡು ಕೃಷಿಕರು, ರೈತರು ನೋಡ್ಕೊಳ್ಳಿ. ಯಾಕೆಂದ್ರೆ ನೀವಿಡುವ ಬೆಳೆಗೆ ಫಲವಿರುವುದಿಲ್ಲ, ಬಲವಿರುವುದಿಲ್ಲ. ಒಂಥರ ಹುಳ ಬೀಳತಕ್ಕಂಥ ಒಂದು ಪ್ರಭಾವ. ಮಿಲಿಟರಿ, ಡಿಫೆನ್ಸು, ಪೊಲೀಸು ತುಂಬ ಎಚ್ಚರಿಕೆಯಿಂದಿರಿ. ಎಲ್ಲರನ್ನೂ ಕಾಪಾಡೋ ದೇವರಂಶಪ್ಪ ನೀವು, ಸೇನಾಪತಿಗಳು. ನಮ್ಮ ಶಕ್ತಿ ನೀವು, ನಮ್ಮ ಶಕ್ತಿ ನೀವು. ತುಂಬ ಎಚ್ಚರಿಕೆಯಿಂದ ಇರಿ ಮಕ್ಕಳೇ. ನೀವು ಕೂಡ ಕುಜ ಅಂದ್ರೇನೆ ರಕ್ಷಣೆ. ಕೇತು ರಕ್ಷಣೆ ಕೊಡುವವರಿಗೆ ರಕ್ಷಣೆ ಇರುವುದಿಲ್ಲ. ರಕ್ಷಣೆ ಕೊಡುವವರಿಗೆ ರಕ್ಷಣೆ ಇರುವುದಿಲ್ಲ. ಅಲ್ಲೊಂದು ಆಪತ್ತುಗಳು ನಿಮಗೂ ಇರತಕ್ಕಂಥದ್ದು. ಬನ್ನಿ, ಈ 12 ರಾಶಿಗಳಿಗೆ ಈ ಒಂದು ಕುಜಾಕೇತು, ಈ ಪಿಶಾಚ ಬಾಧೆ ಯಾವ ರೀತಿ ಅಪ್ಪಳಿಸಿ ಬಿಡಬಹುದು ಅನ್ನತಕ್ಕಂಥದ್ದು. ಮುಖ್ಯವಾಗಿ ನೋಡಿ, ನಿಮಗೆ ಅಷ್ಟಮ ಸ್ಥಾನವನ್ನ ನೋಡ್ತಾನೆ, ನಿಮ್ಮ ಲಾಭ ಸ್ಥಾನವನ್ನ ನೋಡ್ತಾನೆ, ವ್ಯಯಭಾವವನ್ನ ನೋಡ್ತಾನೆ. ನಿಮ್ಮ ಅಷ್ಟಮ ನೋಡ್ತಿದ್ದಾನೆ ಅಂದ್ರೆ ಹುಷಾರಾಗಿರ್ಬೇಕು. ಆರೋಗ್ಯಕ್ಕೆ ಕುತ್ತು, ಆಪತ್ತು, ಭೂಮಿ ವಿಚಾರಗಳಲ್ಲಿ, ಮನೆ ಕಟ್ಟೋದು, ತಗೊಳ್ಳೋದು, ಮಾರೋದು, ಅದರಲ್ಲೂ ರಕ್ಷಣಾ ಇಲಾಖೆ, ಪೊಲೀಸ್ ಇಲಾಖೆ, ಮಿಲಿಟರಿ ಇಲಾಖೆ, ರಿಯಲ್ ಎಸ್ಟೇಟ್ ಇಲಾಖೆ, ಪ್ಲಂಬರು, ಎಲೆಕ್ಟ್ರಿಷಿಯನ್ನು, ಕನ್ಸ್ಟ್ರಕ್ಷನ್ನು ರಿಲೇಟೆಡ್ ಇಂಜಿನಿಯರ್ಸು ತುಂಬ ಎಚ್ಚರಿಕೆಯಿಂದಿರಿ. ಜಗನ್ಮಾತೆಯನ್ನ ಆರಾಧಿಸಿ. ನಿತ್ಯ ಮನೆಯಲ್ಲಿ ಒಂದು ತುಪ್ಪದ ದೀಪವೋ, ಹೊಂಗೆ ಎಣ್ಣೆ ದೀಪವೋ, ತೆಂಗಿನ ಎಣ್ಣೆ ದೀಪವೋ ಹಚ್ಚಲೇಬೇಕು. ವಿಪರೀತ ಖರ್ಚುಗಳು ಬರುತ್ತೆ, ತಗಾದೆಗಳು ಬರುತ್ತೆ. ಒಡ ಹುಟ್ಟದವ್ರ ಮೇಲೆ ಗಮನ ಇರಲಿ. ಮಕ್ಕಳು ಮೊಮ್ಮಕ್ಕಳಿದ್ರೆ ಅವ್ರ ಮೇಲೆ ಗಮನ ಇರಲಿ. ತುಂಬು ಗರ್ಭಿಣಿಯರು ಮನೆಯಲ್ಲಿದ್ದರೆ ಅವ್ರ ಮೇಲಂತೂ ತುಂಬ ಎಚ್ಚರಿಕೆಯಿಂದಿರಿ. ನಿತ್ಯ ಭಾಗವತ ಓದೋದು, ಗುರುಚರಿತ್ರೆ ಓದೋದು ಮಾಡ್ಕೊಳ್ತಕ್ಕಂಥದ್ದು ಮಾಡಿ. ನರಸಿಂಹ ಅಷ್ಟಕ, ಹನುಮ ಉಪಾಸನೆ, ಸುಬ್ರಹ್ಮಣ್ಯ ಉಪಾಸನೆ ಈ ಥರದ್ದು ಮಾಡ್ಕೊಳ್ತಕ್ಕಂಥದ್ದು ಮಾಡಿ. ಅದರಲ್ಲೂ ಗರ್ಭಿಣಿ ಸ್ತ್ರೀಯರು, ಪುಟ್ಟು ಮಕ್ಕಳು, ಎಳೆ ಮಕ್ಕಳು ನಿಮ್ಮ ಹೊಟ್ಟೆಲಿದ್ದಾರೆ, ಇಲ್ಲ ಕೈಯಲ್ಲಿದ್ದಾರೆ, ಹತ್ತಿರದಲ್ಲಿ ಕೃಷ್ಣ, ವೇಣುಗೋಪಾಲ ದೇವಸ್ಥಾನ ಇದ್ರೆ ಅಲ್ಲೂ ನಿತ್ಯ ಆರಾಧನೆ, ನಿತ್ಯ ಸಂಕಲ್ಪ ಒಂದು ಮಾಡ್ಕೊಳ್ಳಿ. ಅಲ್ಲಿಂದ ಒಂದು ಪುಟ್ಟು ಬೆಣ್ಣೆ ತಂದು ಸೇವೆ, ಹನುಮರ ದೇವಸ್ಥಾನ ಒಂದು ದರ್ಶನ, ಅಲ್ಲೊಂದು ಪುಟ್ಟ ದೀಪ, ದರ್ಶನ ಮಾಡ್ಕೊಳ್ಳಿ ಸಾಕು. ದರ್ಶನಕ್ಕಿಂತ ದೊಡ್ಡ ಒಂದು ಸಂಸ್ಕಾರವಿಲ್ಲ ಅಂತ ಹೇಳ್ತೇವೆ. ಅಟ್ಲೀಸ್ಟ್ ನೆನಪಿಸ್ಕೊಳ್ಳೋದಾದ್ರೂ ಜಪ ತಪಗಳಿಂದ ತಡಿಬಹುದು ಮಕ್ಕಳು. ಜಪ ತಪಗಳಿಂದ ತಡೆಯಬಹುದು, ನೆನಪಿಟ್ಟುಕೊಳ್ಳಿ. ತುಂಬಾ ಜನ ಗೊತ್ತಿಲ್ಲ, ಇದು ನಡೆದು ಬಿಡುತ್ತಾ, ಆಗಿಬಿಡುತ್ತಾ ಅಂತಾರೆ. ಅನುಭವಿಸಿದವ್ರಿಗೆ ಗೊತ್ತಿದೆ. ಲಕ್ಷಾಂತರ ಜಾತಕಸ್ಥರಿಗೆ ಎಲ್ಲೋ ನಾನು ಮಾರ್ಗದರ್ಶನ ಮಾಡಿಲ್ಲ, ತಾಯಿ ಜಗನ್ಮಾತೆ ಮಾಡಿರೋದಷ್ಟೇ. ಇದ್ದಾರೆ, ಚೆನ್ನಾಗಿ ನೆಮ್ಮದಿಯಾಗಿದ್ದಾರೆ ಆ ಮಕ್ಕಳು. ಅದಕ್ಕೋಸ್ಕರ ಹೇಳ್ತಿದ್ದಾನೆ ಎಚ್ಚರಿಕೆ. ದೂರ ಪ್ರಯಾಣಕ್ಕೆ ಹೋಗ್ಬೇಡಿ ಮೇಷರಾಶಿ. ದೂರದ ಕೆಲಸ, ದೂರದ ವ್ಯವಹಾರ, ಗೊತ್ತಿಲ್ಲದ ವ್ಯವಹಾರ, ದೊಡ್ಡ ರಿಸ್ಕು, ದೊಡ್ಡ ಇನ್ವೆಸ್ಟ್ಮೆಂಟ್ ಕಂಪಲ್ಸರಿ ಜುಲೈ 28ರವರೆಗೂ ಬೇಡ. ಜಾಗೃತಿ. 52 ದಿನ ಕಣ್ಣಿಗೆ ಎಣ್ಣೆ ಇಟ್ಕೊಂಡಿರತಕ್ಕಂಥದ್ದು. ಯಾರೋ ಕರೆದ, ಯಾವುದೋ ಗಲಾಟೆ, ಬನ್ನಿ ಸಾರ್, ಒಬ್ಬೊಬ್ಬರಾಗಿ ಹೋಗ್ಬೇಡಿ. ಅಟ್ಲೀಸ್ಟ್ ಗಲಾಟೆಗಳು ಇದೆ ಅಂದಾಗ ಒಂದು 4 ಜನ, ಒಂದು 10 ಜನ ಕರ್ಕೊಂಡು ಹೋಗಿ. ಅದು ನಮ್ಮ ಶಾಸ್ತ್ರಗಳಲ್ಲೇ ಇದೆ. ಯಾರೋ ಗಲಾಟೆ ಕಿರಿಕಿರಿ ಆಗ್ತಿದೆ ಅಂದ್ರೆ ಒಬ್ಬನೇ ಹೋಗ್ಬಾರ್ದು ಅಂತ ಹೇಳ್ತಾರೆ. ಪ್ರಯಾಣ ಮಾಡುವಾಗ ಒಬ್ಬರೇ ಹೋಗ್ಬಾರ್ದು, ಯಾರಾದ್ರೂ ಜೊತೆಯಲ್ಲಿ ಇರಬೇಕು ಅಂತ ಹೇಳ್ತಾರೆ. ಹಾಗೆ ಗಲಾಟೆಗಳು ಕಿರಿಕಿರಿಗಳು ಇರೋ ಜಾಗದಲ್ಲಿ ಒಬ್ಬರೇ ಹೋಗ್ಬಾರ್ದು. ಯಾರೋ ಮಿತ್ರ, ತುಂಬಾ ಪ್ರಾಣ ಮಿತ್ರ ಕರಿತಿದ್ದಾನೆ, ಆಯ್ತು ಬರ್ತಿದ್ದೀನಿ ಅಂತ ಒಂದು 5 ಜನ ಜೊತೆ ಹೋಗಿ. ನೀವು ಕಾಪಾಡ್ಕೋತೀರಿ, ನಿಮ್ಮವ್ರನ್ನೂ ಕಾಪಾಡ್ಕೊಂಡು ಕರ್ಕೊಂಡು ಬರ್ತೀರಿ. ಒಬ್ಬರೇ ಹೋದ್ರಿ ದೈವವೇ. ಎಚ್ಚರಿಕೆ. ಸಮಯ ಒಂದೇ ರೀತಿ ಇರುವುದಿಲ್ಲ. ಇನ್ನು ವೃಷಭ ರಾಶಿ, ಸುಖಭಾವದಲ್ಲೇ ಬೆಂಕಿಯಾಗಿ ನಿಂತಿದ್ದಾನೆ. ಗುರುಬಲ ಇರಬಹುದು, ಶನಿ ಬಲ ಇರಬಹುದು, ರಾಹು ಬಲ ಇರಬಹುದು. ಆದರೆ ನಿಮ್ಮ ಲಾಭಕ್ಕೆ ಹೊಡಿತಾನೆ ಕುಜ, ನಿಮ್ಮ ದಶಮ ವೃತ್ತಿಗೆ ಹೊಡಿತಾನೆ, ನಿಮ್ಮ ಸಪ್ತಮ ಭಾವಕ್ಕೆ ಹೊಡಿತಾನೆ. ಅಲ್ಲಿ ನೋಡಿ,
ನಿಮ್ಮ ರಾಶಿಯಲ್ಲೇ ಸೂರ್ಯ ದಗದಗಿಸಿ ಏನಾದರೂ ಕಿರಿಕಿರಿಗಳಾಗಿ ದಾಂಪತ್ಯದಲ್ಲಿ ವಿಚ್ಛೇದನದವರೆಗೂ ಹೋಗತಕ್ಕಂಥದ್ದು ಉಂಟು. ಮುಖ್ಯವಾಗಿ ವೃಷಭ ರಾಶಿಯ ಸ್ತ್ರೀಯರು ಗಂಡನ ಮೇಲೆ ಒಂದು ಕಣ್ಣಿಟ್ಟಿರ ಅವರ ಆರೋಗ್ಯದ ಮೇಲೆ. ಏನೋ ಮನಸ್ತಾಪ, ಈ 50 ದಿನ ಮಾತಾಡೋಲ್ಲ, ಎಷ್ಟು ದೊಡ್ಡದಾದ್ರೂ ಮಾತಾಡೋಲ್ಲ, ನಾವು ಮಾತಾಡೋಲ್ಲ, ಆಯ್ತು ನೀನೇ ದೊಡ್ಡವನಪ್ಪ, ನೀನೇ ದೊಡ್ಡವಳಮ್ಮ ಅಂತೇಳಿ. ನೋಡಿ, ಶುಕ್ರನು ಮಲಗಿದ್ದಾನೆ 12ನೇ ಮನೆಯಲ್ಲಿ. ಅದರಿಂದ ಕಿರಿಕಿರಿಗಳು, ಪಾಲುದಾರಿಕೆಯ ಕಿರಿಕಿರಿಗಳು, ಅದರಲ್ಲೂ ಪ್ರಾಪರ್ಟಿ ಕಿರಿಕಿರಿಗಳು ಸಿಕ್ಕಾಬಟ್ಟೆ ವಿಪರೀತಕ್ಕೆ ಹೋಗ್ತಕ್ಕಂಥದ್ದಾಗುತ್ತೆ. ಮನೆ ಮಾರಾಟ, ಮನೆ ತಗೊಳ್ಳೋದು ನಿಮ್ಮ ಬೆಲೆಗೆ ಬರೋದಿಲ್ಲ. ತಡೀರಿ, ಒಂದು 50 ದಿನ ತಡೀರಿ, ತಾತ್ಕಾಲಿಕವಾಗಿ ಒಂದು 50 ದಿನ ತಡೀರಿ. ಏನು ಮಾಡಿದರೂ ಒಂದು ಎಕ್ಸ್ಪರ್ಟ್ಸ್ನ ಕೇಳದೆ ವ್ಯವಹಾರ ಮಾಡ್ಲಿಕ್ಕೆ ಹೋಗ್ಬೇಡಿ. ಗುರು ಬುಧ ಚೆನ್ನಾಗಿದ್ದಾನೆ, ವ್ಯವಹಾರಗಳು ಚೆನ್ನಾಗಿದೆ ಅಂತ, ಆದರೂ ಜಾಗರೂಕತೆ. ಮನೆಗಳಲ್ಲಿ ಮುಖ್ಯವಾಗಿ ತಾಯಿಯ ಕಡೆ ಗಮನ ಕೊಡಿ. ತಾಯಿ ಜೊತೆ ಚೆನ್ನಾಗಿ, ತಾಯಿ ಏನು ಹೇಳಿದ್ರು ವೇದವಾಕ್ಯ ಅಂತಿದ್ದು ಬಿಡಿ. ತಾಯಿ ಮಕ್ಕಳಿಗೆ ಕಿರಿಕಿರಿ ಇಲ್ಲ, ಗಂಡ ಹೆಂಡತಿಯರಲ್ಲಿ ಕಿರಿಕಿರಿ, ಪಾಲುದಾರಿಕೆಯಲ್ಲಿ ಕಿರಿಕಿರಿ, ವ್ಯವಹಾರಗಳಲ್ಲಿ ಕಿರಿಕಿರಿ ಅನ್ನತಕ್ಕಂಥದ್ದು ವಿಪರೀತವಾಗಿ ಸೂಚಿಸ್ತಿರ್ತಕ್ಕಂಥದ್ದುಂಟು. ಸುಬ್ರಹ್ಮಣ್ಯರ ಆಲಯ, ಸ್ಕಂದ ಭುಜಂಗ ಸ್ತೋತ್ರ ದರ್ಶನಂ ಒಂದು ಆಯಿತು ಅಂದರೆ ತಿಂಗಳಲ್ಲಿ ಒಂದು ದಿನ ಇಲ್ಲ, ಪ್ರತಿ ಮಂಗಳವಾರ ಮಾಡ್ತೇವೆ, ತೊಂದರೆ ಇಲ್ಲ. ಒಂದು 9 ಹೋಳಿಗೆ, ತೊಗರಿಬೇಳೆ ಹಾಕಿ ಮಾಡಿದಂಥ ಹೋಳಿಗೆ ಮಾಡಿಬಿಟ್ಟು ಪ್ರಸಾದವಾಗಿ ತಗೊಂಡು ಹೋಗ್ಬಿಟ್ಟು, ನರಸಿಂಹ ಇಲ್ಲ ಗುರುಗಳೇ ನಮ್ಮೂರಲ್ಲಿ, ಸುಬ್ರಹ್ಮಣ್ಯರು ಇಲ್ಲ ಗುರುಗಳೇ ನಮ್ಮೂರಲ್ಲಿ, ಹನುಮ ಇದ್ದೇ ಇರ್ತಾನೆ, ಹನುಮ ಉಪಾಸನೆ ಮಾಡಿ ಪ್ರಸಾದವಾಗಿ ಹಂಚ್ತಕ್ಕಂಥದ್ದು ಮಾಡಿ. ಒಳ್ಳೇದು ಮಾಡ್ಲಿಕ್ಕೆ ದಿನ, ತಿಥಿ, ವಾರ, ನಕ್ಷತ್ರ, ಯೋಗ, ಕರ್ಣ ಬೇಕಿಲ್ಲ ಮಕ್ಕಳೇ. ಒಳ್ಳೆಯದನ್ನು ಮಾಡಲು ಏನು ಯೋಚನೆ ಯೋಚನೆ ಇಲ್ಲ. ಭಗವಂತನೇ ನಮ್ಮ ಜೊತೆ ಬಂದು ನಿಲ್ಲುತ್ತಾನೆ. ಕೆಟ್ಟದ್ದು ಮಾಡುವಾಗಲೇ ಯೋಚನೆ ಮಾಡಬೇಕು, ನಮಗೆ ಬರೋ ಆಪತ್ತು ಎಷ್ಟು, ನಾವು ಮಾಡೋ ಈ ಎಡವಟ್ಟಿಂದ ಎಷ್ಟು ಕರ್ಮ ಸುತ್ಕೋತೀವಿ, ನಮ್ಮವರಿಗೆ, ನಮ್ಮ ಮನೆತನಕ್ಕೆ, ನಮ್ಮ ಕುಟುಂಬಕ್ಕೆ, ನಮ್ಮ ಮಕ್ಕಳು, ನಮ್ಮ ಮೊಮ್ಮಕ್ಕಳಿಗೆಲ್ಲ ಏನೇನೆಲ್ಲ ತಂದಿಡುತ್ತೆ. ಇನ್ನೊಬ್ಬರು ಬದುಕು ಕಸಿದ್ರೆ, ಇನ್ನೊಬ್ಬರು ಜೀವ ಕಸಿದ್ರೆ, ಜೀವನ ಕಸಿದ್ರೆ ಅನ್ನತಕ್ಕಂಥದ್ದಕ್ಕೆ ಯೋಚನೆ ಮಾಡಬೇಕು. ಕೆಟ್ಟದ್ದು ಮಾಡಲಿಕ್ಕೆ ತುಂಬಾ ಯೋಚನೆ ಮಾಡಬೇಕು ಮಕ್ಕಳು, ಒಳ್ಳೇದು ಮಾಡ್ಲಿಕ್ಕೆ ಯೋಚನೆ ಮಾಡೋ ಅವಶ್ಯಕತೆ ಇಲ್ಲ. ಇದನ್ನ ನೆನಪಲ್ಲಿಟ್ಕೊಳ್ಳಿ. ಇನ್ನು ಮಿಥುನ ರಾಶಿ ವಿಶೇಷವಾಗಿ ಸ್ವಲ್ಪ ಧೈರ್ಯಕ್ಕೆ ಏನ್ ಮಾಡ್ಲಿಕ್ಕೂ ಧೈರ್ಯ ಇರೋಲ್ಲ. ಮಾಡೋದಾ ಬೇಡವಾ ಇನ್ನೊಂದ ಷಷ್ಠಭಾವವನ್ನ ನೋಡ್ತಾನೆ, ಆರೋಗ್ಯಕ್ಕೆ ಪೆಟ್ಟು ಕೊಡ್ತಾನೆ. ತಂದೆಯ ಕಡೆ ಸ್ವಲ್ಪ ಗಮನ ಕೊಡಿ. ವೃತ್ತಿ ತುಂಬಾ ಒಂದು ಪ್ರೆಷರ್ಫುಲ್ ಇರುತ್ತೆ, ಕೆಲಸ ಬಿಟ್ಬಿಡೋಣ ಅನ್ಸುತ್ತೆ. ನೀವೆಷ್ಟು ಕೆಲಸ ಮಾಡಿದ್ರು ನಿಮ್ಮ ಮೇಲೆ ಅಪವಾದವೋ ಅವಮಾನವೋ ಇನ್ನೊಂದು ಬರತಕ್ಕಂಥದ್ದು ಇಲ್ಲ. ನೀವ್ ಹೇಳಿದ ಕೆಲಸ ಅವ್ರು ಮಾಡಲ್ಲ, ಅವ್ರು ಹೇಳಿದ್ ನಿಮ್ಗೆ ಅರ್ಥ ಆಗಲ್ಲ, ನನಗೆ ಗತಿ ಇಲ್ಲ, ಅವನಿಗೆ ಮತಿ ಇಲ್ಲ, ಈ ರೀತಿ ಆಗತಕ್ಕಂಥದ್ದಾಗುತ್ತೆ. ಮಿಥುನಕ್ಕೆ ಎಚ್ಚರಿಕೆ. ಗೋವಿಂದ ನಾಮಾವಳಿ, ಓಂ ನಮೋ ಭಗವತೆ ವಾಸುದೇವಾಯ, ವಿಷ್ಣು ಆಲಯ, ವಿಷ್ಣು ದರ್ಶನ, ಕೃಷ್ಣ ದರ್ಶನ, ನರಸಿಂಹ ದರ್ಶನ, ಶ್ರೀನಿವಾಸ ದರ್ಶನ, ರಂಗನಾಥ ದರ್ಶನ, ಇವುಗಳನ್ನ ಮಾಡ್ಕೊಳ್ಳಿ. ಮಿಥುನ ರಾಶಿ ಒಡ ಹುಟ್ಟಿದವರಿಂದ ಕಿರಿಕಿರಿ, ಯಾವ್ದಾದ್ರೂ ಭೂಮಿ, ಪ್ರಾಪರ್ಟಿ, ಜಾಗ ಬರೋದೋ ಕೊಡೋದೋ ತಗೊಳ್ಳೋದೋ ಇನ್ನೊಂದೋ ಇದ್ರೆ ಅಲ್ಲೊಂದು ಕಿರಿಕಿರಿ. ಇಲ್ಲ ಒಡ ಹುಟ್ಟಿದ ಸೋದರರಿದ್ರೆ ಅವರಿಗೇನಾದ್ರೂ ಆಪತ್ತು, ಒದ್ದಾಟ, ಎಳೆದಾಟ, ನಷ್ಟ, ಕಷ್ಟ ಅನ್ನತಕ್ಕಂಥದ್ದುಂಟು. ಏನಾದ್ರೂ ಪ್ರಾಪರ್ಟಿ ತಗೋದ ಇದ್ರೆ ಇರ್ಲಿ ಇರೋ, ಆಮೇಲೆ ಮಾತಾಡೋಣ, ಯಾಕೋ ಕಿರಿಕಿರಿ. ಏನು ಒಂದು ಅರ್ಧ ಅಡಿ ಜಾಸ್ತಿ ತಗೋತೀಯ ತಗೋ ಹೋಗು, ಒಂದು ಅರ್ಧ ಎಕರೆ ಜಾಸ್ತಿ ತಗೋತೀಯ ತಗೋ ಹೋಗು. ಯಾರೂ ಉಳಿಯೋಲ್ಲ, ನಾವು ಯಾರೂ ಉಳಿಯೋಲ್ಲ. ಕೃಷ್ಣರು ಹೇಳ್ತಾರೆ, ಜಗತ್ತಿನಲ್ಲಿ ಈ 2 ಕಾರಣವಂತೆ ನೋವಿಗೆ. ಒಂದು ನಾನು, ಇನ್ನೊಂದು ನನ್ನದು. ಒಂದು ಅಹಂಕಾರ, ಇನ್ನೊಂದು ಮಮಕಾರ ಅಂತ ಹೇಳ್ತಾರೆ. ನಮ್ಮ ಅಹಂಕಾರ, ನಮ್ಮ ಈಗೋನೇ ನಮ್ಮ ಸರ್ವನಾಶಕ್ಕೆ, ಇಲ್ಲವೇ ವಿಪರೀತ ಮಮಕಾರವೇ. ಧೃತರಾಷ್ಟ್ರ ವಿಪರೀತ ಮಮಕಾರದಿಂದಲೇ ಹಾಳಾಗಿತ್ತು. ದುರ್ಯೋಧನ ನಂದೇ ಅನ್ನೋ ಅಹಂಕಾರದಿಂದಲೇ ಹಾಳಾಗಿದ್ದು. ಕೃಷ್ಣರು ಹೇಳಿದ್ದು ಉದ್ದಾಲಕ ಗೀತೆಯಲ್ಲಿ ಅದ್ಭುತವಾಗಿ ಆ ಪರಂಧಾಮ ತಿಳಿಸ್ಕೊಟ್ಟಿದ್ದಾನೆ. ಇದು ಕೇಳ್ತಿದ್ರೆ ಎಲ್ಲೋ ಭಗವಂತ ಹೌದಲ್ವಾ, ನಾವು ನಾನು ಅನ್ನೋ ಒಂದು ಅಹಂಕಾರದಲ್ಲಿ ಬದುಕಿದ್ದೇವೆ, ಇಲ್ಲ ನನ್ನದೇ ಇದು ಅಂತ ಬದುಕ್ತೀವಿ. ಇದು ನಂದೇ, ಇದು ನಂದೇ, ಇದು ನಂದೇ. ಈ ದೇಹ ನಂದಲ್ಲ, ಈ ಶಕ್ತಿ ನಂದಲ್ಲ, ಈ ದಿನ ನನ್ನದಲ್ಲ, ನಿನ್ನೆ ದಿನ ನನ್ನದಲ್ಲ, ನಾನು ಇರ್ತೇನೆ ಅನ್ನೋದೇ ಇಲ್ಲ. ಎಷ್ಟು ಭೂಮಂಡಲವಾಳಿದರೂ
ನನ್ನದಲ್ಲ. ನೀವು ನೋಡಿ, ಬೌದ್ಧ ಧರ್ಮ ನಿಜವಾಗ್ಲೂ ಹೇಳಬೇಕು ಅಂದರೆ ಮಗಧ ಸಾಮ್ರಾಜ್ಯ, ಚಂದ್ರಗುಪ್ತ ಮೌರ್ಯ ಕಾಲಕ್ಕೆ ಉಚ್ಛ್ರಾಯ, ಇನ್ನು ಬಿಂದುಸಾರ ಅಶೋಕನ ತಂದೆ, ಆನಂತರ ಅಶೋಕ ಚಕ್ರವರ್ತಿ. ಸಿಕ್ಕಾಬಟ್ಟೆ ಉಚ್ಛ್ರಾಯ ಸ್ಥಿತಿಲಿತ್ತು. ಖುದ್ದು ಆತ ಬೌದ್ಧ ಧರ್ಮಕ್ಕೆ ಪರಿವರ್ತನೆ ಆಗ್ಬಿಟ್ಟ. ಎಲ್ಲಿದೆ ಬೌದ್ಧ ಧರ್ಮ ಇವತ್ತು? ಎಲ್ಲೋ ಅಲ್ಲಿ ಇಲ್ಲಿ ಒಂಚೂರು ಉಳ್ಕೊಂಡಿದೆ. ಪೂರ ವಿಶ್ವವೇ ಆವರಿಸಿ ಬಿಟ್ಟಿತ್ತು ಬೌದ್ಧ ಧರ್ಮ. ಒಂದು ಧರ್ಮವೇ ಅಳಿಸಿ ಹೋಗ್ಬಿಟ್ಟಿದೆ. ಎಲ್ಲೋ ಒಂದು ಅಡಿಗೆನಲ್ಲಿ ಒಂದಷ್ಟು ಸಾಸಿವೆ ತರ ಉಳ್ಕೊಂಡಿದೆ. ಇನ್ನು ಅಷ್ಟು ದೊಡ್ಡ ಧರ್ಮ ಬುದ್ಧರು ಸ್ಥಾಪಿಸಿದಂಥದ್ದು, ತೋರಿಸ್ಕೊಟ್ಟಂಥದ್ದು, ಆಸೆಯೇ ದುಃಖಕ್ಕೆ ಮೂಲ, ಅದೇ ಇಲ್ಲ. ಬುದ್ಧರು ಸ್ಥಾಪಿಸಿದ ಬುದ್ಧ ಧರ್ಮವೂ ಇಲ್ಲ ಅನ್ನುವುದಾದರೆ ನಾವೆಷ್ಟು ಮಕ್ಕಳೇ, ನಾವು ಯಾರು? ಅದನ್ನ ಪಸರಿಸಿದ ಇಡೀ ವಿಶ್ವಕ್ಕೆ ಗ್ರೇಟ್ ಅಶೋಕ ಚಕ್ರವರ್ತಿ, ಆತನೂ ಇಲ್ಲ. ಹೌದಲ್ವಾ? ಗಮನಿಸಿ ನೋಡಿ. ಅದರಿಂದ ನಂದು ಅನ್ನೋ ಒಂದು ಕಿತ್ತಾಟಗಳು ಜಾಸ್ತಿ ಆಗುತ್ತೆ, ಆಸ್ತಿ ತಗಾದಗಳು ಜಾಸ್ತಿ ಆಗ್ತವೆ, ಕೋರ್ಟ್ನವ್ರಿಗೂ ಹೋಗಿ ಬಡದಾಡ್ತಕ್ಕಂಥದ್ದಾಗುತ್ತೆ. ಸ್ವಲ್ಪ ಸಮಾಧಾನ, ಏನೋ ಮಾಡ್ತಿದ್ದಾನೆ, ಇರ್ಲಿ ಬಿಡಪ್ಪ, ನೀನು ದೊಡ್ಡವನು, ನಮ್ಮವನೇ, ನಮ್ಮ ಒಡ ಹುಟ್ಟಿದವನೇ, ಸರಿ ಆಯ್ತು. ತುಂಬ ನಡೆಯುತ್ತೆ ಇದು. ಬಾರ್ಡರ್ ಪ್ರಶ್ನೆಗಳು ತುಂಬ ದೊಡ್ಡದಾಗಿ ನಡೆಯತಕ್ಕಂಥದ್ದನ್ನ ಸೂಚಿಸ್ತದೆ. ಅದರಲ್ಲೂ ರಿಯಲ್ ಎಸ್ಟೇಟ್, ಈ ಪ್ರಾಪರ್ಟಿಯ ಒಂದು ಡೆವಲಪ್ಮೆಂಟ್, ಅದು ಇದು ಅಂತಾರಲ್ವಾ, ಅದರಲ್ಲಿರೋರ್ಗಂತೂ ಮರಣ ಶಾಸನಂ. ಸ್ಟಕಪ್ ಆಗ್ಬಿಡ್ತಾರೆ, ಬಂಡವಾಳಗಳು ಬರೋಲ್ಲ, ಮಾರ್ಲಿಕ್ಕಾಗೋಲ್ಲ. ಈ ರೀತಿಯ ಪ್ರಭಾವವನ್ನು ಸೂಚಿಸ್ತದೆ. ಎಚ್ಚರಿಕೆ. ರಿಯಲ್ ಎಸ್ಟೇಟಲ್ಲಿರೋರು ಎಲ್ಲ ರಾಶಿಯವರು ಹುಷಾರಾಗಿರಿ. ನಿಮ್ಮ ಬೆಲೆ ಬರೋಲ್ಲ, ನಿಮಗೆ ರೊಟೇಷನ್ ಆಗಲ್ಲ, ಏನೇನೋ ಒಂಥರ ಬಿಕ್ಕಟ್ಟುಗಳ ಸೂಚಿಸ್ತಿರ್ತಕ್ಕಂಥದ್ದು.